ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ದಶಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಾಗೂ ಕೂಡ್ಲಿಗಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೊಸಕೆರೆ ಗ್ರಾಮದಲ್ಲಿ ಮಾರ್ಚ್ 2ರಂದು ಸಂಜೆ ಕೆರೆಯಲ್ಲಿ ಈಜಲು ಹೋದ ಇಬ್ಬರು ಬಾಲಕರು ನೀರು ಪಾಲಾಗಿರುವ ದುರ್ಘಟನೆ ಜರುಗಿದೆ. ಹೌದು, ಹೊಸಕೆರೆ ಗ್ರಾಮದ ವೀರೇಶ್ ತಂದೆ ನಾಗರಾಜ್ ಹಾಗೂ ವಿನಯ್ ತಂದೆ ರುದ್ರಪ್ಪ ಬಾಲಕರಿರುವರು ಸಂಜೆ ಹೊತ್ತಲ್ಲಿ ಕೆರೆಯಲ್ಲಿ ಈಜಲು ಕೆರೆಗೆ ಹಾರಿದ್ದು ಕೆರೆಯ ಭಾರಿ ಆಳವಾದ ಗುಂಡಿಯಲ್ಲಿ ಡೈ ಹೊಡೆದಿದ್ದಾರೆ ಎನ್ನಲಾಗಿದೆ. ತೀರಾ ಆಳವಾದ ಗುಂಡಿಯಲ್ಲಿ ಧುಮುಕಿರುವ ಕಾರಣ ಗುಂಡಿಯ ಆಳಕ್ಕೆ ಹೋಗಿದ್ದು ಮೇಲೆ ಬರಲಾಗದೆ ಮೃತಪಟ್ಟಿರಬಹುದೆಂದು ಹೇಳಲಾಗುತ್ತಿದೆ. ಅಗ್ನಿಶಾಮಕ ದಳೆ ಪತ್ತೆ ಕಾರ್ಯಾಚರಣೆ. ಸಂಜೆ ಸಮಯವಾದರೂ ತುಂಬಾ ಹೊತ್ತಿನಿಂದ ತಮ್ಮ ಮಕ್ಕಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಅವರ ಸಹಪಾಠಿ ಮಕ್ಕಳನ್ನ ಹಾಗೂ ಕೆಲ ಗ್ರಾಮಸ್ಥರಲ್ಲಿ ಪೋಷಕರು ವಿಚಾರಿಸಿದಾಗ ಅವರಿರುವರು ಒಟ್ಟಿಗೆ ಕೆರೆಗೆ ಈಜಲೆಂದು ತೆರಳಿರುವ ವಿಚಾರ ತಿಳಿದು ಬಂದಿದೆ. ಪೋಷಕರು ತಕ್ಷಣ ಕೆರೆಯ ಅಂಗಳದಲ್ಲಿ ತೀವ್ರತೆರನಾಗಿ ತಡಕಾಡಿದ್ದಾರೆ. ಪತ್ತೆಯಾಗದ ಕಾರಣ ಕೂಡಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಕೂಡ್ಲಿಗಿ ಪೊಲೀಸರು ಹಾಗೂ ಅಗ್ನಿಶಾಮಕ ಠಾಣಾ ಸಿಬ್ಬಂದಿ ಕೆರೆಯಲ್ಲಿ ತಾಸುಗಟ್ಟಲೆ ಪತ್ತೆ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಒಂದು ತಾಸಿನ ಪತ್ತೆ ಕಾರ್ಯಾಚರಣೆ ನಡೆಸಿದ್ದರ ಫಲವಾಗಿ ಇಬ್ಬರ ಮೃತ ದೇಹಗಳು ಕೆರೆಯ ಆಳದಲ್ಲಿ ಪತ್ತೆಯಾಗಿವೆ. ಮೃತ ಬಾಲಕರು ಸ್ನೇಹಿತರಾಗಿದ್ದು ಜೊತೆಯಾಗಿ ಈಜಲು ಹೋಗಿ ಜೊತೆಯಾಗಿಯೇ ಇಹಲೋಕವನ್ನ ತ್ಯಜಿಸಿದ್ದಾರೆ. ದುರ್ಘಟನೆ ಸಂಭವಿಸಿರುವ ಸುದ್ದಿ ತಿಳಿದಾಕ್ಷಣ ಇಡೀ ಗ್ರಾಮದ ಗ್ರಾಮಸ್ಥರೇ ಕೆರೆಯ ಏರಿಯ ಮೇಲೆ ದೌಡಾಯಿಸಿದ್ದಾರೆ. ಮೃತ ಬಾಲಕರಿರುವರ ಮನೆಯಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಇಡೀ ಹೊಸಕೆರೆ ಗ್ರಾಮಕ್ಕೆ ಗ್ರಾಮವೇ ಸೂತಕದಲ್ಲಿ ಮಿಂದಿದ್ದು ನೀರವ ಮೌನ ತಾಳಿದೆ. ಬಾಲಕರ ಮೃತದೇಹ ಪತ್ತೆ ಕಾರ್ಯಾಚರಣೆ ಕೂಡ್ಲಿಗಿ ಅಗ್ನಿಶಾಮಕ ಠಾಣಾಧಿಕಾರಿ ಎಸ್.ಎಂ. ಪಾಷಾರವರ ನೇತೃತ್ವದಲ್ಲಿ ತಂಡವನ್ನ ನಡೆಸಿದೆ. ಅಗ್ನಿಶಾಮಕ ಠಾಣಾ ಸಿಬ್ಬಂದಿಯವರಾದ ಸಿಪಿ ಕೆಂಗಪ್ಪ, ಆದಿ ಮಾಳಪ್ಪ, ಜಿ ಮಂಜುನಾಥ್, ಬಸವರಾಜ್, ರವಿಕುಮಾರ್, ಶಿವಶಂಕರ್ ನಡೆಸಿದ ಪತ್ತೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಅವರೊಂದಿಗೆ ಹೊಸಕೆರೆ ಗ್ರಾಮದ ಕೆಲ ಅನುಭವಿ ಈಜುಪಟುಗಳು ಸಹ ಮೃತದೇಹ ಪತ್ತೆ ಕಾರ್ಯಾಚರಣೆಯಲ್ಲಿ ಸಹಕರಿಸಿದ್ದಾರೆ. ಕೂಡ್ಲಿಗಿ ಪಿಎಸ್ಐ ಸಿ ಪ್ರಕಾಶ್ ರವರು ಕೆರೆಯ ದಂಡೆಯ ಮೇಲೆ ಜಮಾಯಿಸಿದ್ದ ಭಾರೀ ಜನದಟ್ಟಣೆಯನ್ನು ನಿಯಂತ್ರಿಸಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದಾರೆ. ಅವರು ಮೃತ ಬಾಲಕರಿರುವರ ಪೋಷಕರು ನೀಡಿದ ಹೇಳಿಕೆಯ ಅನ್ವಯ ದೂರು ದಾಖಲಿಸಿಕೊಂಡಿದ್ದಾರೆ.